ನಾವಿವತ್ತು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಇಂದಿರಾನಗರ ಕಾಲೋನಿಗೆ ಬಂದಿದ್ದೇವೆ. ಏನ್ ನಿಮ್ಮ ಹೆಸರು? ಕುಪ್ಪಮ್ಮ. ಕುಪ್ಪಮ್ಮ. ಎಲ್ಲ ಕುಪ್ಪ ಸುಮಾರು ಜನ ಅದರಲ್ಲಿ ಕುಪ್ಪಮ್ಮ ಅಂತ. ಎಲೆಕ್ಷನ್ ಆಗಿ 8 ತಿಂಗಳಾಯ್ತು, ಇನ್ನು ಈ ಕಡೆ ಬಂದಿಲ್ಲ ಯಾರು. ಕಾವೇರಿ ನೀರಿನ ಚೇಂಬರ್ ನೀರಿಗೆ ಮಿಕ್ಸಡ್ ಆಗಿ ಬರ್ತಿದೆ. ಈ ಲೈನಲ್ಲಿ ಜಾಸ್ತಿ ಚಾಂಬರ್ ಬ್ಲಾಕ್ ಆಗುತ್ತೆ, ಅವಾಗ ಕ್ಲೀನ್ ಮಾಡ್ತಾ ಇದಾರೆ. ಕಾಸು ಬಂತಮ್ಮ? ₹1 ಬಂದಿಲ್ಲ. ಈಗ ನಾನು ನಿಂಗೊಂದು ಕ್ವಶನ್ ಕೇಳ್ತೀನಿ. ನೀನೊಂದು ಟೀ ಶರ್ಟ್ ತಗೋಬೇಕು, ಅದೇ ಟೀ ಶರ್ಟು ಅಲ್ಲಿ ₹10 ಸಿಗ್ತೈತೆ, ಅಲ್ಲಿ ₹100 ಸಿಗ್ತೈತೆ. ನೀ ಯಾವ್ದ್ರಲ್ಲಿ ತಗೋತೀಯಾ? ಕಡಿಮೆ ಯಾವ ಸಿಗುತ್ತೆ ಅದೇ ಅಲ್ವಾ? ಹಂಗೆ ರ್ಯಾಪಿಡ್ ಅವರೆಲ್ಲ ಕಡಿಮೆಗೆ ಬಿಡ್ತಾವ್ರಯ್ಯ, ಜನ ಕಡಿಮೆಗೆ ನುಗ್ತಾರೆ, ಜನರನ್ನ ತಡೆಯೋಕ್ಕಾಯ್ತದ ನಾವು? ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಏನ್ ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನಾವಿವತ್ತು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಇಂದಿರಾನಗರ ಕಾಲೋನಿಗೆ ಬಂದಿದ್ದೇವೆ. ಇಲ್ಲಿರುವಂಥ ಜನರ ಸಮಸ್ಯೆಯನ್ನು ಕೇಳೋದಕ್ಕೆ. ಬೆಂಗಳೂರಿನ ಗಲ್ಲಿ ಎಲ್ಲ ಏರಿಯಾದಲ್ಲಿ ಜನರ ಸಮಸ್ಯೆಗಳೇನು, ಏರಿಯಾ ಸಮಸ್ಯೆ ಏನು, ಎಲ್ಲದರ ಕುರಿತಾಗಿ ನಿಮ್ಮ ಮುಂದೆ ರಿಯಾಲಿಟಿ ಚೆಕ್, ಏನು ನಿಮ್ಮ ಪ್ರಾಬ್ಲಮ್ ಅನ್ನುವಂಥ ಕಾರ್ಯಕ್ರಮದ ಮೂಲಕ ರಿಯಾಲಿಟಿ ಚೆಕ್ ಜೊತೆಗೆ ವಾಸ್ತವವನ್ನು ತೋರಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸ್ವಲ್ಪ ತರಲೆ, ಸ್ವಲ್ಪ ಫನ್ನು, ಜೊತೆಗೆ ಸರಿ ಮಾಡಬೇಕಾದ ಕೆಲಸಗಳು, MLA ಜವಾಬ್ದಾರಿಗಳು ಹಲವಾರಿವೆ. ಅವೆಲ್ಲವನ್ನು ಕೇಳೋಣ, ಜನರು ಏನಂತಾರೆ, ಎಷ್ಟರ ಮಟ್ಟಿಗೆ ಎಲ್ಲವೂ ನೆಟ್ಟಗಿದೆ, ಎಲ್ಲ ಸೊಟ್ಟಗಿದೆ ಅಂತ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಏನು ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಕೃಷ್ಣ ಅಂತ. ಕೃಷ್ಣ ಅವರೇ, ಎಲ್ಲಿ ರುಕ್ಮಿಣಿ? ಬರ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ. ರುಕ್ಮಿಣಿ ಕಾಸು ಬಂತಾ? ರುಕ್ಮಣಿಗೆ ಬರುತ್ತೆ ಲೇಟಾಗಿ ಬರುತ್ತೆ. ಹಾಂ, ಹೇಳಿ ಕೃಷ್ಣ ಅವರೇ, ಏನು ಪ್ರಾಬ್ಲಮ್ ಇದೆ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ. ಎಲ್ಲ ಪ್ರಾಬ್ಲಮ್ ಇದೆ, ಹೇಳ್ಬೇಕು ಮತ್ತೆ ನನಗೆ. ಪ್ರಾಬ್ಲಮ್ ಇದೆ. ಏನೇನು ಪ್ರಾಬ್ಲಮ್ ಅಂತ ಒಂದೊಂದಾಗಿ ಹೇಳಿ. ಚೇಂಬರ್ ಲೈನ್ ಪ್ರಾಬ್ಲಮ್ ಇದೆ, ಚೇಂಬರ್ ಲೈನ್ ಪ್ರಾಬ್ಲಮ್ಮು, ವಾಟರ್ದು ಪ್ರಾಬ್ಲಮ್ ಇದೆ, ವಾಟರ್ ಪ್ರಾಬ್ಲಮ್ಮು, ಎಲ್ಲ ಪ್ರಾಬ್ಲಮ್ ಇದೆ. ಎಲೆಕ್ಷನ್ ಆಗಿ 8 ತಿಂಗಳಾಯ್ತು, ಇನ್ನು ಈ ಕಡೆ ಬಂದಿಲ್ಲ ಯಾರು. MLA ಯಾರು ಬಂದಿಲ್ಲ ಈ ಕಡೆ. MLA CK ರಾಮಮೂರ್ತಿ ಹೆಂಗೆ? ಅದೇ ಬಂದೇ ಇಲ್ಲ ಈ ಕಡೆ. ಒಂದೇ ಇಲ್ವಾ? ಎಲೆಕ್ಷನ್ಗೆ ದಿನ ಬಂದಿದ್ರಾ? ಅವತ್ತು ಬಂದರು, ಆಮೇಲೆ ಬಂದಿಲ್ಲ. ಆಮೇಲೆ ಬಂದೇ ಇಲ್ಲ ಈ ಕಡೆ, ಯಾರು ಅಂತ ನೋಡೇ ಇಲ್ಲ. ದಿಕ್ಕು ದೇಶ ಯಾರು ಇಲ್ಲ ಈಗ ಇಲ್ಲಿ. ಇಷ್ಟೆಲ್ಲ ಸಮಸ್ಯೆಗಳಿದೆಯಲ್ಲ ಇಲ್ಲಿ, ಎಲ್ಲ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಆಗುತ್ತಾ ಡೈಲಿ? BBMP ಬರ್ತಾರಾ? ಯಾವುದು ಆಗಲ್ಲ, ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಅಜ್ಜಿ, ಏನು ನಿಮ್ಮ ಹೆಸರು? ನನ್ನ ಹೆಸರು ಕುಪ್ಪಮ್ಮ. ಕುಪ್ಪಮ್ಮ. ಎಲ್ಲ ಕುಪ್ಪ ಸುಮಾರು ಜನ ಅದರಲ್ಲಿ ಕುಪ್ಪಮ್ಮ ಅಂತ. ಕಾಸು ಬಂತಮ್ಮ? ಯಾವ್ದು ಸರ್? 2000. ಈ ವರ್ಷನಾ ಎಲೆಕ್ಷನ್ದ? ಯಾವ್ದು ಬಂದಿಲ್ಲ. ನಾನು ಯಾವುದು ಬಂದಿಲ್ವಾ? ಬಂದಿರ್ಬೇಕಲ್ಲ, ವರಮಲಕ್ಷ್ಮಿ ಹಬ್ಬದ ದಿನ ಬಂದಿರ್ಬೇಕು, ಚೆಕ್ ಮಾಡಿ. ಬಂದಿಲ್ವಾ? ಎಷ್ಟು ತಿಂಗಳು ಬಂತು? ಯಾವ್ದು ಬಂದೇ ಇಲ್ಲ. ಯಾವುದು ಬಂದಿಲ್ವಾ? ನನ್ನ ರೇಷನ್ ಕಾರ್ಡ್ ದುಡ್ಡು ಬರುತ್ತಲ್ಲ, ಅದು ಬಂದಿಲ್ಲ. ಅಕ್ಕಿ ಕಾಸು ಬಂದಿಲ್ಲ. ಅಕ್ಕಿ ಕಾಸು ಬಂದಿಲ್ಲ. ₹1 ಬಂದಿಲ್ಲ. 2000 ಮಾಡ್ಬಿಟ್ರು. ಬಂದಿಲ್ಲ. ಪಿಂಚಣಿ ದುಡ್ಡು? ನಾನು ಪಿನ್ಷನ್ ಮಾಡಿಲ್ಲ ಸರ್. ನಾನು ಸುಳ್ಳು ಯಾಕೆ ಹೇಳೋದು? ಪಿನ್ಷನ್ ಮಾಡಿಲ್ಲ ನಾನು. ಏನು ಪ್ರಾಬ್ಲಮ್ ಈಗ ಏರಿಯಾದಲ್ಲಿ? ಏನೇನು ಪ್ರಾಬ್ಲಮ್ ಇದೆ? ನೀರು ಸರಿಯಾಗಿ ಬರುತ್ತಾ, ಕೊಳೆಯಾಗಿ ಬರುತ್ತಾ, ಮಿಕ್ಸ್ ಆಗಿ ಬರುತ್ತಾ, ವಕ್ಸಾಗಿ ಬರುತ್ತಾ? ನಮ್ಗೆ ಯಾವ ತೊಂದ್ರೆನೂ ಇಲ್ಲ. ಇದು ಇದೆಯಲ್ಲ ಬಾತ್ರೂಮ್ದು, ಅದೇ ಯಾವಾಗ ನೋಡಿ ಕಟ್ಕೊಬಿಡುತ್ತೆ. ಅದೇ ಕಟ್ಕೊಂಡು ಮಿಕ್ಸ್ ಆಗಿ ಬಂದ್ಬಿಡ್ತದೆ. ಬೆಳಗ್ಗೆ ಹೊತ್ತು 7 ಗಂಟೆಗೆ ಓಪನ್ ಮಾಡಿದ್ರೆ ಚಾಂಬರ್ ನೀರೇ ಬರ್ತಾ ಇದ್ದ, ಕುಡಿಯೋ ನೀರಲ್ಲಿ. ಕಪ್ಪು ನೀರು. ಆಮೇಲೆ 8 ಗಂಟೆಗೆ ಕರೆಕ್ಟಾಗಿ ನೀರು ಬರುತ್ತೆ, 11:30ಗೆ ನೀರು ನಿಂತೋಗುತ್ತೆ. ಅಷ್ಟಕ್ಕೆ ನಾವು ಹಿಡ್ಕೋಬೇಕು. ಆದರೆ ಇದು ಮಾತ್ರ ಬಾತ್ರೂಮ್ ಮಾತ್ರ ಅವಾಗ ಕಟ್ಕೊಳತ್ತಪ್ಪ. ನಿಮ್ಮ MLA ಹೆಂಗೆ? ಅಯ್ಯೋ ಹೋಗಿ ಎಲ್ಲೋಗ್ಲಿ, ನೀವು ಹೇಳ್ಬೇಕು. ನೀವು ಹೇಳಿದ್ರೆ ಹೋಯ್ತೀವಿ. ಎಲೆಕ್ಷನ್ ಟೈಮ್ಗೆ ಬರ್ತಾರೆ, ಎಲ್ಲ ಸೇವೆ ಮಾಡ್ತೀವಿ ಅಂತಾರೆ, ಹಕ್ಕುಪತ್ರ ಮಾಡ್ಕೊಡ್ತೀವಿ ಅಂತಾರೆ. ಏನು ಅವತ್ತು ಬಂದು ಆಯ್ತು ನಮ್ದು ನಮಸ್ಕಾರ, ಅವ್ರದ್ದು ನಮಸ್ಕಾರ, ಆಯ್ತು. ಇನ್ಯಾ ಇದೂ ಇಲ್ಲ ನಮಗೆ ಇಲ್ಲಿ. ಓಟಕ್ಕೆ ಏನು ಕಾಸು ಗೀಸ್ ಕೊಟ್ರೆ ಹೆಂಗೆ? ಅಯ್ಯೋ ಏನ್ರಿ ಅದು? ಕೊಡ್ತಾರೆ ಮತ್ತೆ? ಹೋಗ್ತೀವಲ್ಲ ಜೊತೆಗೆ, ಓಡ್ತೀವಲ್ಲ. 200 ಬರುತ್ತೆ, 400 ಬರುತ್ತೆ, ಹಿಂಗೆ ಹೇಳ್ಬಿಡ್ತಾರೆ, ಆಸೆ ತೋರಿಸ್ಬಿಡ್ತಾರೆ, ಓಟ್ ಹಾಕ್ಸ್ಕೊಬಿಡ್ತಾರೆ. ಆಮೇಲೆ ಇಲ್ಲಿ ಕೆಲಸನೇ ಮಾಡ್ಕೊಡಕ್ಕಿಲ್ಲ ಯಾರು. ಯಾವ ಕೆಲಸನೂ ಆಗಿಲ್ಲ ಸರ್. ನೋಡಿ ನೀವೇ ಇದ್ರ ನೋಡಿ ಹೆಂಗಿದೆ. ಅದಕ್ಕೆ ಬಂದ್ವಿ ನಾವಿಲ್ಲಿ. 1 ತಿಂಗಳಿಗಾದ್ರೂ 2 ಸರಿ ನಾವು ದುಡ್ಡು ಕೊಟ್ಟು ಈ ಚಾಂಬರ್ ಕ್ಲೀನ್ ಮಾಡ್ತೀವಿ. ಆ ದುಡ್ಡು ಕೊಟ್ರೇನೆ ಬಂದು ಚಾಂಬರ್ ಕ್ಲೀನ್ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ನೋಡಿ 1 ತಿಂಗಳಿಂದ ಎಲ್ಲ ಕಡೆನೂ ಕಟ್ಕೊಬಿಟ್ಟಿದೆ, ತುಂಬ ಕಷ್ಟ ಆಗಿದೆ. ನೋಡಿ ಇಷ್ಟು ದೊಡ್ಡ ಮನೆ ಒಳಗಡೆ ಹೋಗಿ ನೋಡಿ ಚಾಂಬರ್ ಕಟ್ಕೊಂಡಿದ್ದ. ಭಾರಿ ಕಷ್ಟ. BBMP ಯಾರು ಬರಲ್ಲ, ಕಾಲಿಡಲ್ಲ. ಕಸ ಗುರ್ಸೋರು ಈ ಕಡೆನೇ ಬರಲ್ಲ, ರೋಡಲ್ಲಿ ಬರ್ತಾರೆ. ಆ ಟೈಮ್ಗೆ ನಾವು ಕಸ ಹಾಕಬೇಕು.
ಓಕೆ. ಏನು ಸರ್ ನಿಮ್ಮ ಹೆಸರು? ಶಬ್ರೀಶ್. ಶಬರೀಶ್ ಅವರೇ, ಏನದು ಶಬರಿ ಪ್ಲಸ್ ಈಶಾ? ಶಬರೀಶ ಸವರ್ಣ ದೀರ್ಘ ಸಂಧಿ ಹಂಗಂದ್ರೆ ನಮ್ಗೆ ಗೊತ್ತುಂಟ? ಅಯ್ಯೋ ದೇವ, ಯಾವ್ದು ನಿಮ್ಮ ಫಸ್ಟ್ ಲ್ಯಾಂಗ್ವೇಜು? ತಮಿಳ್. ತಮಿಳ? ಅದರಲ್ಲಿ ಸಂಧಿ ಬರೋದಿಲ್ವಾ? ಸಂಧಿ ಇದು ನಿಮ್ದು ಗ್ರಾಮರ್ ಬರೋದಿಲ್ವಾ? ತಮಿಳಲ್ಲಿ ಗ್ರಾಮರ್ ಇಲ್ವಾ? ಪ್ರಾಪರ್ ಬ್ಯಾಂಗ್ಳೂರ್ ತಮಿಳಿಯನ್. ಪ್ರಾಪರ್ ಬ್ಯಾಂಗ್ಳೂರ್ ತಮಿಳಿಯನ್. ನೀವು ಇಲ್ಲಿ ಓದಿದ್ದು ಫಸ್ಟ್ ಲ್ಯಾಂಗ್ವೇಜ್ ಯಾವುದು? ಇಂಗ್ಲೀಷ್. ಇಂಗ್ಲೀಷು. ಕನ್ನಡ ಓದಲಿಲ್ಲ? ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್. ಸೆಕೆಂಡ್ ಲ್ಯಾಂಗ್ವೇಜು. ಸೆಕೆಂಡ್ ಲ್ಯಾಂಗ್ವೇಜ್ ಅದರಲ್ಲಿ ಗ್ರಾಮರ್ ಬರ್ತದಲ್ಲ? ಬರುತ್ತೆ. ನಿಮ್ದು ಶಬರೀಶ ಯಾವ ಸಂಧಿ ಹೇಳ್ಬೇಕು ನನಗೆ? ನಮಗೆ ಹೆಂಗಂದ್ರೆ ಸ್ಕೂಲಲ್ಲಿ ನಮ್ಮ ತಮಿಳವ್ರನ್ನ ನೋಡಿದ್ರೆ ಸ್ವಲ್ಪ ಡಿಗ್ರೇಡ್ ಮಾಡ್ತಾರೆ. ಯಾಕೆ? ಟೀಚರ್ ನೀವು ಬೇಕಂದ್ರೆ ಯಾವ ತಮಿಳನ್ನ ಬೇಕಾದ್ರೆ ಕೇಳಿ, ತಮಿಳ್ ಹುಡುಗ ಅಂದ್ರೆ ಹಂಗೆ ಮಾಡ್ತಾರೆ. ಯಾಕೆ? ನಿಮಗೆ ಗೊತ್ತಿಲ್ಲ. ಅಂದ್ರೆ ಯಾಕೆ ಅಂತಂದ್ರೆ ನೀವು ಬರೀ ತಮಿಳಲ್ಲೇ ಮಾತಾಡ್ತಿದ್ರಿ ಅಂತನಾ ಅಥವಾ ನೋಡಕ್ಕೆ ಹಿಂಗಿದೀವಿ. ಹೆಂಗಿದ್ದೀರ ರೀ ಮನುಷ್ಯ ತಾನೇ? ಈ ಹೆಂಗ್ ಹೇಳೋದು, ಬ್ಲ್ಯಾಕ್ ಇನ್ನು ಯಾವ ಕಾಲದಲ್ಲಿ ಇದೀರಿ ನೀವು? ಬಣ್ಣ ಗಿಣ್ಣ ಈಗ ನಾನು ಹೊಸಿ ಮೇಕಪ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಪ್ಪ. ಹಂಗಾದ್ರೆ ಈಗ ನೀವು ಕರ್ರಗಿದ್ದೀರಾ ಅನ್ಬಿಟ್ಟು ನಾನು ಬೆಳ್ಳಗಿದ್ದೀನಿ ಅನ್ಬಿಟ್ಟು ಆಗ ನೋಡಿ ನಾನು ಫುಲ್ ಟ್ಯಾನ್ ಆಗ್ಬಿಟ್ಟಿದ್ದೀನಿ. ಹಂಗಂತ ಈಗ ನನಗೆ ಏನು ಮಾಡೋಕ್ಕಾಗುತ್ತೆ? ಹೋದ್ಮೇಲೆಲ್ಲ ಸತ್ಮೇಲೆ ಮಣ್ಣಿಗೆ ಹೋಗೋದು. ಹೇಳಿ ನಿಮ್ಮ ಪ್ರಾಬ್ಲಮ್ಮು. ನಮ್ಮ ಪ್ರಾಬ್ಲಮ್ ಇಲ್ಲ, ಎಲ್ಲರದೇ ಪ್ರಾಬ್ಲಮ್ ಅಂತೀರಾ? ಅಲ್ಲರೇ ಪ್ರಾಬ್ಲಮ್. ಅಪೀರಿಯನ್ಸ್ ಹೇಳಿ. ಏನಿಲ್ಲ, ಈ ಕಡೆ ಬರೀ ಚೇಂಬರ್ ಲೈನ್ ಮಾತ್ರ ಸ್ವಲ್ಪ ತುಂಬ ಪ್ರಾಬ್ಲಮ್ ಇದೆ. ಅವಾಗ ವೀಕ್ಲಿ ಒಂದು ಟ್ವೈಸ್ ಆದ್ರೂ ಬಂದ್ಬಿಡ್ತಾರೆ ಈ ಚೇಂಬರ್ ಅವರು. ಬಂದ್ಬಿಟ್ಟು ಮನೆಗೆ ನಾವು ಬೇರೆ ಏನೋ ಕೊಡಬೇಕಾಗತ್ತೆ, 50, 100. ನಾನು ಯಾಕೆ ನಿಮ್ಮನ್ನು ಮಾತಾಡ್ಸಕ್ಕೆ ಬಂದೆ ಗೊತ್ತಾ? ಕಲರ್ ಅಲ್ಲ ರೀ ಇಂಪಾರ್ಟೆಂಟು, ಎಜುಕೇಷನ್ ಇಂಪಾರ್ಟೆಂಟ್. ನಿಮ್ಗೆ ನೋಡ್ತಾ ಇದ್ರೆ ಏನೋ ಎಜುಕೇಷನ್ ಮಾಡಿದ್ದೀರಾ, ಏನೋ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡೆ. ಅದಕ್ಕೆ ಹೇಳ್ತಾ ಏನೋ ಓದಿದ್ಯಾ, ಚೆನ್ನಾಗಿ ಮಾತಾಡ್ತೀರಾ, MLA ಹೆಂಗೆ ಅಂತ ಹೇಳಿ. MLA ಲಾಸ್ಟ್ ಒಂದು 2 weeks ಬಿಫೋರ್ ಏನೋ ಬಂದಿದ್ರು. ಏನಕ್ಕೆ? ಅದೇ ಡೆಂಗು ಏನೋ ತುಂಬ ಆಗ್ತಾಯಿದೆ ಅಂತ MLA ವಿಸಿಟ್ ಕೊಟ್ಟಿದ್ರು. ಆಮೇಲೆ ಸೊಳ್ಳೆ ಮಿಷಿನ್ ತಗೊಂಬಂದಿದ್ರಾ ಹೊಡೆಯೋಕ್ಕೆ? ಚಟಪಟ ಅಂತ. ಆಮೇಲೆ ಒಂದೆರಡು ವಿಸಿಟ್ಗೆ ಏನೋ ಎತ್ಕೊಬಂದ್ರು. ಅದ್ರ ಮೇಲೆ ಯಾರೂ ಬರಲಿಲ್ಲ. ಅದ್ರ ಮೇಲೆ ಯಾರೂ ಬರಲೇ ಇಲ್ಲ. ಸರ್ ಇಲ್ಲಿನ ಸಮಸ್ಯೆ ಯಾರಾದರೂ ಕೇಳಿದ್ರಾ? ಯಾರು ಕೇಳಕ್ಕೂ ರೆಡಿ ಇಲ್ಲ. ಅವ್ರು ಹೇಳಿದ್ರು, ಸಖತ್ತಾಗಿ ಹೇಳಿದ್ರು, ಇಲ್ಲಿ ಏನೇನು ಸಮಸ್ಯೆ ಆಗ್ತಾಯಿದೆ, ಚೇಂಬರ್ ನೀರು ಹೆಂಗೆ ಮಿಕ್ಸ್ ಆಗ್ತಾಯಿದೆ, ಬೆಳಗ್ಗೆ ಯಾವ ಥರ ನೀರು ಬರುತ್ತೆ. ಅದೇ ಅಲ್ವಾ, ಆ ನೀರು ಕುಡಿದು ಬದುಕಿದ್ರೆ, ಕರೆ ನೀರು ಕುಡಿದ್ರೆ ಕರ್ರಗಾಗ್ಬಿಡ್ತಾರೆ ಅಂತ ಆ ಥರ ಏನಾರು ಇದೆಯಾ? ಮನುಷ್ಯ ಹಾಳಾಗೋಯ್ತಾನೆ ಅಷ್ಟೇ, ಜೀವನ ಹಾಳಾಗೋಯ್ತದೆ, ಬಾಡಿ ಹಾಳಾಗೋಯ್ತದೆ ಅಲ್ವಾ? ಪ್ರಶ್ನೆ ಮಾಡ್ಬೇಕಲ್ವ? ಇವಾಗ ನಮ್ಮ ಟಾಪಿಕ್ನ ಬಿಟ್ಬಿಡೋಣ, ಇವಾಗ ಈ ಟಾಪಿಕ್ ಬರೋಣ. ಹೇಳ್ತಾ ಇರೋದು ಓಕೆನಾ? ನೆನ್ನೆ ಕೂಡ ನೀರು ಬರಲಿಲ್ಲ. ಆ್ಯಕ್ಚುಲಿ ನಾನು ಇದ್ದೇ ಇಲ್ಲೇ, ನಮ್ಮ ತಾಯಿ ಬೈತಾ ಇದ್ರು ನನ್ನ, ನೀರು ಬರಲಿ, ನಾನು ಏನು ಮಾಡೋಕ್ಕಾಗತ್ತೆ? ನೀವೇನು ಮಾಡೋಕ್ಕಾಗುತ್ತೆ? ನಿಮ್ಮನ್ನ ಯಾಕೆ ಬೈದ್ರು ಅವರು? ನೆನ್ನೆ ಕೂಡ ನೀರು ಬರಲಿಲ್ಲ. ಮತ್ತು ನೋಡಿ ಹೆಂಗಿದೆ ಕ್ಲೀನ್. ಅದೇ ಕ್ಲೀನೇ ಇಲ್ಲ. MLA ನೋಡು ಹೆಂಗೆ ಮನ್ಸಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಟ್ರೈ ಮಾಡ್ತಾ ಇಲ್ಲ. ಮತ್ತು ಇಲ್ಲಿ ಯಾರಿಗೂ ಪ್ರಾಪರ್ ಒಂದು ಪೇಪರ್ ಒಂದಿಲ್ಲ. ಅದು ಒಂದು ಇಟ್ಕೊಂಡು ಎಲ್ಲ ಎಲೆಕ್ಷನಲ್ಲೂ ಆ ಪೇಪರ್ ಅದು ಒಂದೇ. ಇನ್ನೊಂದು ಏರಿಯಾದಲ್ಲಿ ಇರೋರು ಎಲ್ಲರೂ ಯಾವ ಪೇಪರು? ಅದು ನಾವು ಹೇಳಿದ್ರಲ್ಲ, ಹಕ್ಕುಪತ್ರ. ಪೇಪರ್ ಹಕ್ಕುಪತ್ರ. ಹಕ್ಕುಪತ್ರ ಹಿಡ್ಕೊಂಡು ಎಲ್ರಿಗೂ ಮನೆ ಮಾಡಿಸ್ಕೊಡ್ತೀವಿ. ಎಲ್ಲ ಬಿದ್ದೋಗೋ ಥರ ಇದಾವಪ್ಪ ಇವು ಮನೆಗಳು. ಏನೋ ಕಟ್ಕೊಟ್ರು ಇದೀವಿ, ಏನಾಗುತ್ತೆ ನೋಡೋಣ ಅಂತ. ನೋಡೋಣ, ಬರಲಿ ಮಾತಾಡೋಣ ಅಷ್ಟೇ, ಮುಗೀತು, ಇನ್ನೇನು ಆಗಲ್ಲ. ನಮಸ್ಕಾರ ರೀ ಮೇಡಮ್ ಅವರೇ. ಸಮಾಧಾನ. ಏನು ನಿಮ್ಮ ಹೆಸರು? ಶೈಲಜಾ ಅಂತ. ಶೈಲಜ್ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು ಏರಿಯಾದಲ್ಲಿ? ಯಾವ್ದಕ್ಕೆ ಕೇಳ್ತಿದ್ದೀರಾ ಪ್ರಾಬ್ಲಮ್ಮು? ಇಡೀ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ? ನೀರು, ನಿಮ್ಮ ಚೇಂಬರು, ಸ್ಯಾನಿಟರಿ. ಸೊಳ್ಳೆ ನಮ್ಮ ಕಡೆ. ಪಾಯಿಂಟ್ ಟು ಬಿ ನೋಟೆಡ್. ಆಮೇಲೆ ಸೊಳ್ಳೆ ಮತ್ತೆ ಈ ಕಡೆ ಸೊಳ್ಳೆ ಯಾಕೆ ಬಂತು? ನೀರಿನಿಂದಾನೆ. ನೀರು ಕ್ಲೀನ್ ಇಲ್ಲ ಅಂದ್ರೆ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಮತ್ತೆ ಅದಕ್ಕೇನು ಸರಿಯಾದ ಸ್ಪ್ರೇಗಿ ಮಾಡುವಂಥ ಕೆಲಸ ಮಾಡಿಲ್ಲ? ಸದ್ಯಕ್ಕೆ ಯಾರು ಬಂದಿಲ್ಲ ಸರ್. ಇನ್ನೊಂದು ಅವಾಗವಾಗ ಇಲ್ಲಿ ಚೇಂಬರ್ ಜಾಸ್ತಿ ತುಂಬ್ಕೋತಾ ಇರುತ್ತೆ. ನೀರೆಲ್ಲ ಮಿಕ್ಸ್ ಆಗುತ್ತಂತೆ ನೀರಿಗೆಲ್ಲ, ಚೇಂಬರ್ ನೀರೆಲ್ಲ ಮಿಕ್ಸ್ ಆಗುತ್ತೆ. ಈ ಕಡೆ ಕೆಳಗಡೆ ಫುಲ್ಲು ಲಾಸ್ಟಲ್ಲಿ ಹೋದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇದು ಕಾವೇರಿ ನೀರಿನ ಚೇಂಬರ್ ನೀರಿಗೆ ಮಿಕ್ಸಡ್ ಆಗಿ ಬರ್ತಿದೆ. ಆ ಥರ ಕಲೆಕ್ಷನ್ ಕೊಟ್ಟಿದ್ದಾರೆ. ಅದು ನಮ್ಗೆ ಗೊತ್ತಾಗ್ತಿಲ್ಲ ಸರ್ ಇವಾಗ ಸದ್ಯಕ್ಕೆ. ಬಂತಾ? ಏನು ಬಂತ? 2000 ನಮ್ಗೆ ಬಂದಿಲ್ಲ ಸರ್. ನಾವು ರೇಷನ್ ಇವಾಗ ನ್ಯೂ ಮ್ಯಾರೇಜ್ ನಮ್ಮದು. ಸೊ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡಬೇಕು. ಬರುತ್ತೆ ಅಂತ ಕಾಯ್ತಿದ್ದೀರಾ? ಯಾವುದು ತಗೊಂಡಿಲ್ಲ, ನಮ್ಗೆ ಯಾವುದು ಸಿಕ್ಕಿಲ್ಲ. ಯಾಕೆ? ನಾವು ಯಾವುದು ಮಾಡಿಸಿಲ್ಲ. ಆಸೆ ಇಲ್ವಾ? ಅದಕ್ಕೆಲ್ಲ ಏನಿಲ್ಲ. ಸೊ ಸದ್ಯಕ್ಕೆ ಯಾವುದು ಸಿಕ್ಕಿ ಸ್ವಾಭಿಮಾನನ ಬೇಡ ಅಂತ ಸ್ವಾಭಿಮಾನನ ಆ ಥರ ಎಲ್ಲ ಏನಿಲ್ಲ ಸರ್. ರೇಷನ್ ಕಾರ್ಡ್ ಇದ್ರೆ ತಾನೆ ಎಲ್ಲದಕ್ಕೂ. ರೇಷನ್ ಕಾರ್ಡ್ ಇಲ್ಲ ಅಂದರೆ ಏನೂ ಆಗಲ್ಲ. ರೇಷನ್ ಕಾರ್ಡ್ ಇಲ್ಲ. ಅದಕ್ಕೆ ಮೇನ್ ನಮ್ಗೆ ರೇಷನ್ ಕಾರ್ಡ್ ಇಲ್ಲ. ನಿಮ್ಮ ಬೇರೆ ಇರೋರಿಗಾರು ಬಂತ ಹಿಂಗೆ ಅತ್ತೆ ಪತ್ತೆ? ಎಲ್ರಿಗೂ ಬರ್ತಿದೆ ಸರ್. ಟೈಮಿಗೆ ಕರೆಕ್ಟಾಗಿ ಬರ್ತಾ ಇದೆಯಾ? ಬರ್ತಿದೆ ಸರ್. ಹಂಗೆ ಅಂತಾರಪ್ಪ, ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ನಿಮ್ಮ MLA ಹೆಂಗೆ? ಎಷ್ಟು ವರ್ಷ ಆಯ್ತು ನೀವು ಮ್ಯಾರೇಜ್ ಆಗಿ? ಇವಾಗ ಸರ್ 3 ವರ್ಷ ಆಯ್ತು. ಹೇಳಿ. 3 ವರ್ಷನ ಇವಾಗ ಅಂತೀರ? ಸರ್ 3 ವರ್ಷ ಆಯ್ತು. 3 ವರ್ಷ ಆಗಿದೆ. 3 ವರ್ಷ ಅಂದರೆ ಎಷ್ಟಾಯ್ತು? ಹಾಂ,
900 ದಿನ 1000 ದಿನ ಹತ್ತತ್ರ ಆಗಿದೆ ಅಲ್ರಿ. ಹೇಳಿ ಸರ್. ನೀವು ಇನ್ನು ಈಗ ಅಂತೀರಾ ಇರಲಿ. ಎಮ್ ಎಲ್ ಎ ಹೆಂಗೆ? ಪರವಾಗಿಲ್ಲ ಸರ್ ನಮ್ಮ ಕಡೆ. ಯಾರು ಹೇಳಿ ಎಮ್ ಎಲ್ ಎ? ರಾಮಮೂರ್ತಿ ಅವರು. ಪರವಾಗಿಲ್ವಾ? ಪರವಾಗಿಲ್ಲ ಕೆಲಸ ಮಾಡಿಸ್ತಾರ? ಮಾಡಿಸ್ತಾರೆ ಪರವಾಗಿಲ್ಲ ಅಂದರೆ ಮತ್ತೆ ನಿಮಗೆ ಸಮಸ್ಯೆನೇ ಇರ್ತಿರ್ಲಿಲ್ವಲ್ಲ? ಸರ್. ಲಾಸ್ಟ್ ಟೈಮ್ ಎಲ್ಲ ಬಂದು ಮಾಡಿಸ್ಕೊಂಡು ಹೋಗ್ತಾನೆ ಇದ್ದಾರೆ, ಆದ್ರೂ ಮತ್ತೆ ಮತ್ತೆ ಅದು ಆಗ್ತಾ ಇದೆ. ಮಳೆ ನೀರು ಬರೋದ್ರಿಂದ ಇನ್ನೂ ಜಾಸ್ತಿ ಆಗ್ತಿದೆ ಏನೋ ಗೊತ್ತಾಗ್ತಿಲ್ಲ. ಓಕೆ ಆಯಿತು, ಥ್ಯಾಂಕ್ ಯು ಮೇಡಮ್.